ರಾಜ್ಯ ಭವನ ರೀತಿ ಇರುವ ಮನೆಯಲ್ಲಿ ದೊಡ್ಡವನಾದ ಸದಾನಂದ ಕೈಯಲ್ಲಿ ಹಣವನ್ನು ತೆಗೆದುಕೊಂಡು, ಸುಧಾಕರ್ ತಗೋ ಹಣನ, ಅಷ್ಟರಲ್ಲಿ ಎಲ್ಲೋದೆ ಹಾಗೆ ಅಂತ ಹೇಳ್ತಾ ಇರುವಾಗ ಅವನ ಹೆಂಡತಿಯಾದ ಸಗಾಮಣಿ ಕೋಪದಿಂದ ಅಲ್ಲಿಗೆ ಬಂದು ತನ್ನ ಗಂಡನ ಕೈಯಲ್ಲಿರುವ ಹಣವನ್ನು ನೋಡಿ, ಇಷ್ಟು ಹಣ ಯಾರಿಗೆ ರೀ? ಪ್ರತಿದಿನ ಪಕ್ಕದ ಊರಲ್ಲಿರುವ ದೇವಸ್ಥಾನದಲ್ಲಿ ನನ್ನ ಹೆಸರಿಗೆ ಪುರೋಹಿತರು ಅನ್ನದಾನ ಮಾಡ್ತಾ ಇದ್ದಾರೆ, ಅವರಿಗೆ ಕೊಡ್ಬೇಕು ಅಂತ ತಮ್ಮ ಕೇಳ್ತಾ ಇದ್ದ. ಆ ಮಾತು ಕೇಳಿ ಸದಾಮಣಿಗೆ ಕೋಪ ಬಂದು, ಅನ್ನದಾನನೂ ಇಲ್ಲ, ಏನೂ ಇಲ್ಲ, ನಿಮ್ ತಮ್ಮ ಸುಳ್ಳು ಹೇಳ್ತಿದ್ದಾರೆ. ಈ ಹಣವನ್ನು ನಿಮ್ ತಮ್ಮನೇ ಕೂಡಿಡ್ತಿದ್ದಾರೆ, ನಿಮ್ಗೆ ಅರ್ಥ ಆಗಲ್ವಾ? ಅಯ್ಯೋ ಹುಚ್ಚಿ, ನಮ್ಮ ರೂಮಲ್ಲಿ 2 ಗಾಡ್ರೇಜ್ ಇದೆ, ಆದ್ರೆ ನನ್ನ ತಮ್ಮನ ರೂಮಲ್ಲಿ ಒಂದೇ ಒಂದು ಸಣ್ಣ ಪೆಟ್ಟಿಗೆ ಮಾತ್ರ ಇರೋದು. ಎಲ್ಲಿ ಇಡ್ತಾ ಇದ್ದಾನೆ ಅವನ ಹಣವನ್ನು? ಹಾಗೆ ಇಟ್ರೂ ಕೂಡ ಪರವಾಗಿಲ್ಲ ಅಲ್ವಾ ಸದಾಮಣಿ? ಈ ಆಸ್ತಿಯಲ್ಲಿ ಸರಿಭಾಗ ಅವನಿಗೂ ಕೂಡ ಇದೆ ಅಲ್ವಾ? ನನ್ನ ತಮ್ಮ ನನ್ ಮಾತು ಕೇಳಿ ಕೂಲಿ ಕೆಲ್ಸನ ಮಾಡ್ತಾ ಇದ್ದಾನೆ ಹಾಗೆ ಅಂತ ಹೇಳ್ತಾ ಇದ್ದಂಗೆ ಸುಧಾಕರ್ ಬಂದ. ಸದಾನಂದ ಹಣವನ್ನು ಕೊಟ್ಟ. ಇಲ್ಲಿ ನೋಡು ಸುಧಾಕರ್, ದೇವಸ್ಥಾನಕ್ಕೆ ಹಣವನ್ನು ಕಟ್ಟಿ ರಸೀದಿನ ತಂದ್ಕೊಡ್ಬೇಕು ಹಾಗೆ ಅಂತ ಹೇಳಿದಾಗ ಸುಧಾಕರ್, ಸರಿ ಅತ್ತಿಗೆ, ಹೌದು ಏನಣ್ಣ ಇದು ಹೊಸದಾಗಿ ರಸೀದಿ ಎಲ್ಲ ಕೇಳ್ತಾ ಇದ್ದಾರೆ? ಅವಳು ಹಾಗೇನೆ, ನೀನು ಹೊರಡು ಹಾಗೆ ಅಂತ ಮಾತಾಡ್ತಾ ಇರುವಾಗ ವೈದೇಹಿ ಮನೆಯೊಳಗಿಂದ ಹೊರಗೆ ಬಂದು, ರೀ ಆ ಹಣನ ನೀವು ತಗೋತೀರಾ ಅಂತ ಅತ್ತಿಗೆಗೆ ನಿಮ್ ಮೇಲೆ ಸಂದೇಹ. ಈ ಹಣನ ನಾನ್ ತಗೊಳ್ಳೋದ? ಹೌದು, ಈ ಹಣನ ತಗೊಂಡೋಗಿ ನಾನೇನ್ ಮಾಡ್ತೀನಿ? ನೋಡಿ ಅತ್ತಿಗೆ, ನನಗೆ ಇದ್ರ ಬಗ್ಗೆ ಎಲ್ಲ ಏನು ಗೊತ್ತಿಲ್ಲ. ಅಣ್ಣನ ಹೆಸರಲ್ಲಿ ಅನ್ನದಾನ ಮಾಡೋದೊಂದೇ ನಂಗೆ ಗೊತ್ತಿರೋದು. ಇಷ್ಟು ದೂರ ಆದ್ಮೇಲೆ ನಿಜ ಹೇಳಲೇಬೇಕು. ಅಣ್ಣ, ಏನಣ್ಣ ಅತ್ತಿಗೆ ಏನ್ ನಿಜ ಹೇಳ್ತಿದ್ದಾರೆ? ಮಾವ ಸಾಯ್ತಾ ಬರ್ದಿಟ್ರಲ್ಲ ಆ ಬಿಲ್ಲು, ಅದ್ರ ಬಗ್ಗೆನೇ ಹೇಳ್ತಿದ್ದೀನಿ. ಸೌಗಮಣಿ, ಯಾವ ಬಿಲ್ಲುನೂ ಇಲ್ಲ, ನೀವು ಸುಮ್ನೆ ಇರ್ರಿ. ನಿಮ್ ತಂದೆ ಆಸ್ತಿನ ನನ್ನ ಹೆಸರಿಗೆ ಬರ್ದಿದ್ದಾರೆ, ಈ ಆಸ್ತಿ ಎಲ್ಲ ಇವಾಗ ನನ್ನ ಹೆಸರಲ್ಲಿದೆ. ಸರಿ, ಹಾಗಾದ್ರೆ ನಾನು ಹೇಗಾದ್ರೂ ಸಾಯ್ತೀನಿ, ಅಣ್ಣ ತಮ್ಮಂದಿರು ನೀವಿಬ್ರು ಇದೇ ಮನೆಯಲ್ಲಿ ಇದ್ಕೊಳ್ಳಿ. ಆಗ ಸುಧಾಕರ್, ಅಣ್ಣ ಯಾವ ಬಿಲ್ಲು? ಆಗ ಸದಾನಂದ ಅವರ ತಂದೆ ಬರೆದಿಟ್ಟಿದ್ದ ಪತ್ರದ ಬಗ್ಗೆ ಹೇಳಿದ. ಆ ವಿಷಯವನ್ನು ಕೇಳಿ ಸುಧಾಕರ್ ಮತ್ತು ವೈದೇಹಿ ಕಣ್ಣೀರಿಟ್ರು. ಹೀಗೆ ಅವರಿಬ್ಬರು ಅಳ್ತಾ ಇರುವಾಗ ಕೆಲಸಗಾರನಾದ ರಂಗಯ್ಯ ಅವರ ಬಟ್ಟೆ ಮೂಟೆ ಮತ್ತು ಪೆಟ್ಟಿಗೆಯನ್ನು ತಂದು ಅಲ್ಲಿ ಇಟ್ಟ. ಇಲ್ಲಿ ನೋಡಿ ಮೈದುನರೇ, ಇದೇ ನಿಮ್ಮ ಆಸ್ತಿ. ಈ ಆಸ್ತಿನ ತಗೊಂಡು ಈ ಮನೆ ಬಿಟ್ಟು ಮೊದ್ಲು ಹೊರಗಡೆ ಹೋಗಿ. ಅದಲ್ಲ ಅಣ್ಣ, ಇಲ್ಲಿ ನೋಡು ತಮ್ಮ, ನಾನ್ ಬೇಕು ಅಂತ ಹೀಗೆ ಮಾಡ್ತಾ ಇಲ್ಲ. ತಂದೆ ಏನ್ ಬರ್ದಿದಾರೋ ಅದರ ಪ್ರಕಾರನೇ ಮಾಡ್ತಾ ಇದ್ದೀನಿ. ನಾನು ಮಾತ್ರ ಹೀಗೆ ಮಾಡದಿದ್ರೆ ತಂದೆ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ಅಣ್ಣ, ತಂದೆ ಆಸ್ತಿನ ಬರ್ದಿಟ್ಟಂಗೆ ಎಲ್ಲ ಆಸ್ತಿನ ನೀನೇ ಇಟ್ಕೋ, ನನಗೆ ಆಸ್ತಿ ಏನು ಬೇಡ. ಇಷ್ಟು ದಿನ ಈ ಮನೆಯಲ್ಲಿ ಹೇಗೆ ಕೆಲಸ ಮಾಡ್ಕೊಂಡಿದ್ನೋ ಇನ್ ಮುಂದೆ ಕೂಡ ಕೆಲಸಗಾರನಾಗೆ ಇಲ್ಲೇ ಕೆಲಸ ಮಾಡ್ಕೊಂಡಿರ್ತೀನಿ. ನೀನ್ ನನಗೆ ಅಣ್ಣ ಮಾತ್ರ ಅಲ್ಲ, ನನ್ನ ತಂದೆ. ನಿನ್ನ ಅತ್ತಿಗೆನ ನೋಡದೆ ನನ್ನಿಂದ ಇರಕ್ಕಾಗಲ್ಲ, ನಾ ಈ ಮನೆಯಲ್ಲೇ ಇರ್ತೀನಿ ಹಾಗೆ ಹೇಳಿದಾಗ ವೈದೇಹಿ ಅವಳ ಮನಸ್ಸಲ್ಲಿ, ಈ ಮನುಷ್ಯನಿಗೆ ಏನು ಹುಚ್ಚಿಡ್ದಿದ್ಯಾ? ಹೇಗೂ ಇಷ್ಟು ವರ್ಷ ಈ ಮನೆಯಲ್ಲಿ ಕೆಲಸನೇ ಮಾಡ್ಕೊಂಡಿರೋದು, ಮತ್ತೆ ಇನ್ನೂ ಕೆಲಸಗಾರನಾಗಿ ಇರ್ತೀನಿ ಅಂತ ಏನ್ ಹೇಳ್ತಿದ್ದಾರೆ? ಈ ಮನೆಯಿಂದ ಒಂದ್ಸಲ ಬಿಡುಗಡೆ ಸಿಕ್ಕಿದ್ರೆ ಸಾಕು. ಬೆಳಿಗ್ಗೆ ಎದ್ದಾಗಿನಿಂದ ನಿದ್ರೆ ಮಾಡುವ ತನಕ ಕೆಲ್ಸ ಅಂತ ಕೆಲಸ ಮಾಡಿಸ್ಕೋತಾರೆ. ಇವತ್ತು ನಮ್ಗೆ ಮೋಕ್ಷ ಸಿಕ್ತು, ಈ ಮನೆಯಿಂದ ಹೊರಗೆ ಹೋಗೋಣ ಅಂತ ನೋಡಿದ್ರೆ ಈ ಮನೆಯಲ್ಲೇ ಇರ್ತೀವಿ ಅಂತ ಹೇಳ್ತಿದ್ದಾರೆ. ಅವರು ಇಷ್ಟೊಂದು ಬೈದ್ರು, ಇವ್ರೇನು ನಾಚಿಕೆ ಇಲ್ದೆ ಇಲ್ಲೇ ನಿಂತಿದ್ದಾರೆ. ಇವಾಗಾದ್ರೂ ಮೋಕ್ಷ ಸಿಕ್ತು, ಮನೆ ಬಿಟ್ಟು ಹೊರಗೆ ಹೋಗೋಣ ಅಂದ್ರೆ ಇನ್ಮುಂದೆ ನಾನ್ ಮಾತಾಡದಿದ್ರೆ ಸರಿಯಾಗಲ್ಲ ಹಾಗೆ ಅಂತ ಮಾತಾಡ್ಲಿಕ್ಕೆ ಬಂದಾಗ ಸದಾನಂದ ಮಧ್ಯದಲ್ಲಿ, ಇಲ್ಲಿ ನೋಡಪ್ಪ ತಮ್ಮ, ಕೆಲ್ಸಗಾರನಾಗಿಯ ಬೇಡ, ನನ್ನಿಂದ ಒಬ್ಬ ಕೆಲ್ಸಗಾರನಾಗಿ ನಿನ್ನನ್ನು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಣ್ಣ, ನನಗೆ ನಿಮ್ನ ಅತ್ತಿಗೆನ ಬಿಟ್ಟು ಈ ಮನೆಯಿಂದ ಹೋಗಕ್ಕಾಗಲ್ಲ. ನಿಮ್ನ ನೋಡದೆ ನನ್ನಿಂದ ಬದುಕಕ್ಕೆ ಸಾಧ್ಯವಿಲ್ಲ. ನೀವು ನನ್ನ ತಂದೆ ತಾಯಿ ಅಲ್ವಾ? ಆ ಮಾತನ್ನು ಕೇಳಿ ಸದಾನಂದನ ಮನಸ್ಸು ಕರಗಲಾರಂಭಿಸಿತು. ಅದನ್ನು ನೋಡಿದ ತನ್ನ ಹೆಂಡತಿಯ ಮಾತು ಕೇಳಿ ತನ್ನ ತಮ್ಮನಿಗೆ ಮೋಸ ಮಾಡ್ತಿದ್ದೀನಿ ಅಂತ ಸದಾಮಣಿ ಅವಳ ಮನಸ್ಸಲ್ಲಿ, ಏನಿವ್ರು ತಮ್ಮನ ಮಾತು ಕೇಳಿ ಕರಗ್ತಾ ಇದ್ದಾರಾ? ಇಲ್ಲ, ಇದಕ್ಕೆ ನಾನು ಜಾಗ ಮಾಡಿ ಕೊಡ್ಬಾರ್ದು. ನಾ ಇದಕ್ಕೋಸ್ಕರ ಕಷ್ಟಪಟ್ಟೆ ಏನಾದ್ರೂ ಒಂದ್ ಮಾಡ್ಲೇಬೇಕು. ತಮ್ಮನ ಮೇಲೆ ಇರುವ ಪ್ರೀತಿಯಿಂದ ಈ ಆಸ್ತಿನ ತಮ್ಮನಿಗೂ ತಮ್ಮನ ಹೆಂಡತಿಗೂ ಅರ್ಧ ಭಾಗ ಬರೆದುಕೊಟ್ರೆ ಹೀಗೆ ಆಗ್ಲಿಕ್ಕೆ ಬಿಡ್ಲೇಬಾರ್ದು. ಏನಾದ್ರೂ ಒಂದು ಮಾಡ್ಲೇಬೇಕು ಅಂತ ಮಧ್ಯದಲ್ಲಿ, ಇಲ್ಲಿ ನೋಡಿ ಮೈದುನರೇ, ನಮಗೆ ನಿಮ್ನ ಬಿಟ್ರೆ ಬೇರೆ ಯಾರು ಇದ್ದಾರೆ? ಆದ್ರೆ ನಾವು ಯಾಕೆ ಹೀಗೆ ಮಾಡ್ತಾ ಇದ್ದೀವಿ ಅಂದ್ರೆ ಮಾವನ ಆತ್ಮಕ್ಕೆ ಶಾಂತಿ ಸಿಗ್ಬೇಕಲ್ವಾ? ಅವರು ಬರ್ದಿಟ್ಟ ಆಸ್ತಿ ಪ್ರಕಾರ ನಡಿಬೇಕಲ್ವಾ? ನಿಮ್ಮ ಅಣ್ಣ ತಮ್ಮ ಪ್ರೀತಿಯ ಬಗ್ಗೆ ಈ ಊರೊಳಗೆ ಗೊತ್ತಿಲ್ಲದೆ ಇರೋರು ಯಾರೂ ಇಲ್ಲ. ಆದ್ರೆ ಮಾವನ ಆತ್ಮಕ್ಕೆ ಶಾಂತಿ ಸಿಗ್ಬೇಕಲ್ವಾ? ಹಾಗೆ ಹೇಳುತ್ತಾ ತಕ್ಷಣ ತನ್ನ ಗಂಡನನ್ನು ನೋಡಿ, ಹೇಳ್ರಿ, ಏನ್ರಿ ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ದೀರಾ? ನಿಮ್ಮ ತಂದೆ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ನಿಮ್ ತಮ್ಮ ಅವ್ರ ಹೆಂಡತಿ ಈ ಮನೆ ಬಿಟ್ಟು ಹೊರಗೆ ಹೋಗ್ಲೇಬೇಕು ತಾನೇ? ಹಾಗೆ ಅಂತ ಹೇಳಿದಾಗ ಸದಾನಂದ,
ಹೌದು ತಮ್ಮ, ನೀನು ನಿನ್ನ ಹೆಂಡ್ತಿನ ಕರ್ಕೊಂಡು ಮನೆ ಬಿಟ್ಟು ಹೊರಗೆ ಹೋಗು. ಅಣ್ಣ ಇದ್ದಕ್ಕಿದ್ದಂಗೆ ಹೊರಗೆ ಹೋಗು ಅಂತ ಹೇಳಿದ್ರೆ ನಾನು ಎಲ್ಲೋಗೋದು, ಯಾವ ಮನೆಯಲ್ಲಿರೋದಣ್ಣ? ಹಾಗೆ ಹೇಳಿದಾಗ ಸದಾನಂದ, ಇಲ್ಲಿ ನೋಡು ತಮ್ಮ, ಹೀಗೆಲ್ಲ ಕೇಳಿದ್ರೆ ನನಗೇನು ಗೊತ್ತಾಗಲ್ಲ. ಇವಾಗ ನಾನು ಹೊರಗೆ ಹೋಗು ಅಂತ ಹೇಳಿದ್ರೆ ನೀನು ಹೋಗ್ಲೇಬೇಕಾಗುತ್ತೆ. ತಕ್ಷಣ ಸಗಾಮಣಿ ಚಿಂತೆಯಲ್ಲಿ ಇರುವ ಹಾಗೆ, ಇಲ್ಲಿ ನೋಡಿ, ನೀವು ಎಲ್ಲೇ ಇದ್ರೂ ನೀವು ನಿಮ್ಮ ಹೆಂಡ್ತಿ ತುಂಬಾ ಸಂತೋಷವಾಗಿರ್ಬೇಕು. ಆದ್ರೆ ಏನ್ ಮಾಡೋದು, ಮಾವನಿಗೆ ಆತ್ಮಕ್ಕೆ ಶಾಂತಿ ಸಿಗ್ಬೇಕಲ್ವಾ, ಅದಕ್ಕೋಸ್ಕರನೇ ನಾನು ನನ್ನ ಗಂಡ ಇಷ್ಟೊಂದು ಕಷ್ಟಪಡ್ತಾ ಇರೋದು. ಹಾಗೆ ಅಂತ ಅವ್ರನ್ನ ಹೊರಗೆ ಕಳಿಸಿ ತನ್ನ ರೂಮ್ ಒಳಗೆ ಬಂದು, ಹಬ್ಬ, ಇನ್ ಮುಂದೆ ಈ ಆಸ್ತಿ ಎಲ್ಲ ನಂದೇ. ತುಂಬಾ ಚಿನ್ನ ಇದೆ, ಇದ್ರ ಜೊತೆ ಇನ್ನಷ್ಟು ಚಿನ್ನ ಮಾಡ್ಕೋಬೇಕು. ಪ್ರತಿದಿನಕ್ಕೆ ಒಂದೊಂದು ಹೊಸ ರೇಷ್ಮೆ ಸೀರೆನ ತಗೋಬೇಕು. ಈ ಆಸ್ತಿ ಎಲ್ಲ ನಂದೇ. ಹಾಗೆ ನೆನೆಸ್ಕೊಂಡು ಸಂತೋಷ ಪಡ್ತಾ ಇದ್ಲು. ಆದರೆ ಸುಧಾಕರನ ಹೆಂಡತಿಯಾದ ವೈದೇಹಿ, ಅಕ್ಕ ಇವತ್ತು ಏನ್ ಸಾರ್ ಮಾಡ್ಲಿ, ಏನ್ ಅಡಿಗೆ ಮಾಡ್ಕೊಡ್ಲಿ ಅಂತ ಸಂತೋಷವಾಗಿ ಅವಳಿಗೆ ಮಾಡಿಕೊಡ್ತಾ ಇದ್ದಿದ್ನೆಲ್ಲ ಅವಳು ಮರ್ತೇ ಬಿಟ್ಲು. ವೈದೇಹಿ ಇಲ್ಲದೆ ಸದಾಮಣಿ ತುಂಬಾ ಕಷ್ಟಪಡ್ತಾಳೆ ಎನ್ನುವುದು ಅವಳಿಗೆ ಮರ್ತೇ ಹೋಗಿತ್ತು. ಹೊರಗಡೆ ನಿಂತಿರುವ ಸುಧಾಕರನ ಜೊತೆ ಅವನ ಹೆಂಡತಿಯಾದ ವೈದೇಹಿ, ಅವರು ಹೊರಗಡೆ ಹೋಗಿ ಅಂತ ಹೇಳಿದ್ಮೇಲೆ ಇಲ್ಲಿ ನಿಂತು ಏನ್ ಪ್ರಯೋಜನ? ನಿಮ್ಮ ಅಣ್ಣ ಅತ್ತಿಗೆ ಮನ್ಸು ಬದ್ಲಾಗಲ್ಲ. ವೈದೇಹಿ, ನಾವು ಇವಾಗ ಎಲ್ಲಿಗೋಗೋದು, ಹೇಗೆ ಇರೋದು? ಈ ರೀತಿ ಪರಿಸ್ಥಿತಿ ಬರುತ್ತೆ ಅಂತ ನಾನು ಆಲೋಚನೆ ಮಾಡ್ಲಿಲ್ಲ. ಅದಕ್ಕೆ ಅಂತ ಇಲ್ಲೇ ಇರ್ಲಿಕ್ ಆಗಲ್ವಲ್ಲ ರೀ. ಸರಿ ಬನ್ನಿ, ಎಲ್ಲಿಗಾದ್ರೂ ಹೋಗೋಣ. ವೈದೇಹಿ, ಹೋಗೋಣ ಅಂತ ಹೇಳಿದ್ರೆ ಎಲ್ಲಿಗೋಗೋದು? ಅಣ್ಣನ ಹೋಗುವಾಗ ಸ್ವಲ್ಪ ಹಣ ಕೊಟ್ಟಿದ್ರೆ ಏನಾದ್ರೂ ಬದುಕ್ಬೋದಾಗಿತ್ತು. ಹಾಗೆ ಅಂತ ಮಾತಾಡ್ತಿದ್ದಾಗ ವೀರಯ್ಯ ಮನೆ ಒಳಗಿಂದ ಬಂದು, ಅಯ್ಯ, ಅಲ್ಲೊಂದು ಹಳೆ ಮನೆ ಇದೆ, ನೀವು ಸರಿ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗೋಣ. ಆಗ ಸುಧಾಕರ್, ಸರಿ ರಂಗಯ್ಯ, ನಮಗೆ ಆ ಮನೆ ತೋರಿಸು. ಹಾಗೆ ಹೇಳಿದಾಗ ರಂಗಯ್ಯ ಮೂಟೆ ಮತ್ತು ಪೆಟ್ಟಿಗೆಯನ್ನು ತೆಗೆದುಕೊಂಡು ಮುಂದೆ ಹೋದ. ಅವನ ಹಿಂದೇನೆ ಸುಧಾಕರ್ ಮತ್ತು ವೈದೇಹಿ ಹೋಗ್ತಾ ಇದ್ರು. ಹೀಗೆ ಸಮಯ ಕಳೀತು. ಆ ಹಳೆಯ ಮನೆ ಹತ್ರ ಬಂದ್ರು. ಆ ಮನೆ ನೋಡ್ಲಿಕ್ಕೆ ಗೋಡೆ ಮಾತ್ರನೇ ಇತ್ತು. ಅಯ್ಯ, ಈ ಗೋಡೆ ಮೇಲೆ ಹಚ್ಚ ಹಸಿರಿನಿಂದ ಹುಲ್ಲನ್ನು ಹಾಕೊಂಡ್ರೆ ಗುಡಿಸಲಾಗುತ್ತೆ. ನೀವು ಇಲ್ಲೇ ಇರ್ಬೋದು. ಹುಲ್ಲು ಹಾಕೋಬೇಕಾ? ಇಲ್ಲ ರೀ, ಇವಾಗ ಬಿಸಿಲು ಜಾಸ್ತಿ ಇದೆ ಅಲ್ವಾ, ಈ ಬಿಸಿಲಿಗೆ ಹುಲ್ಲಿನ ಮನೆಯಲ್ಲಿದ್ರೆ ತಂಪಾಗಿರುತ್ತೆ ಅಂತ ರಂಗಯ್ಯಣ್ಣ ಹೇಳಕ್ ಬರ್ತಿದ್ದಾರೆ. ಸರಿ ಅಯ್ಯ, ನಾನಿನ್ನು ಹೊರಡ್ತೀನಿ. ಹಾಗೆ ಅಂತ ರಂಗಯ್ಯ ಅಲ್ಲಿಂದ ಹೊರಟು ಹೋದ. ಆ ನಂತರ ಗಂಡ ಹೆಂಡತಿ ಇಬ್ಬರು ಹೊಲಕ್ಕೆ ಹೋಗಿ ಹಚ್ಚ ಹಸಿರಿನಿಂದ ಕೂಡಿರುವ ಹುಲ್ಲನ್ನು ತೆಗೆದುಕೊಂಡು ಬಂದು ಗುಡಿಸಲು ಕಟ್ಟಲು ಆರಂಭಿಸಿದ್ರು. ಹೀಗೆ ಸಿಕ್ಕಿದ ಕೂಲಿ ಕೆಲಸವನ್ನು ಮಾಡಿಕೊಂಡು ಜೀವನವನ್ನು ಮಾಡ್ತಾ ಇದ್ರು. ಸದಾನಂದ ಚಿಂತೆ ಮಾಡುವುದನ್ನು ನೋಡಿ, ಏನ್ರಿ ಇವತ್ತು ಇಷ್ಟೊಂದು ಬೇಜಾರ್ ಮಾಡ್ಕೋತಾ ಇದ್ದೀರಾ, ಏನ್ ವಿಷಯ? ನಿನ್ನ ಮಾತು ಕೇಳಿ ನನ್ನ ತಮ್ಮನನ್ನು ಈ ಮನೆ ಬಿಟ್ಟು ಹೊರಗೆ ಕಳಿಸ್ಬಿಟ್ಟೆ. ನನ್ನ ತಮ್ಮ ನಮ್ಮನ್ನ ತಂದೆ ತಾಯಿಯಾಗಿ ಆಲೋಚನೆ ಮಾಡ್ದ, ಆದ್ರೆ ನಾವು ಅವನನ್ನು ಮನೆ ಕೆಲಸದವನಾಗಿ ಕೂಡ ಇಟ್ಕೊಳ್ಳಿಲ್ಲ. ಅವನಿಗೆ ಓದ್ಲಿಕ್ಕೆ ಬರಲ್ಲ ಅಂತ ನಮ್ಮ ತಂದೆ ಬರೆದಿದ್ದ ಆಸ್ತಿ ಪತ್ರವನ್ನು ನಿನ್ನೆಸರಿಗೆ ಬದಲಾಯಿಸ್ಕೊಂಡೆ. ಇವಾಗ ಈ ಆಸ್ತಿನೆಲ್ಲ ಏನ್ ಮಾಡ್ತೀಯ ಸೌಗಾಮಣಿ? ಹಾಗೆ ಅಂತ ಕೇಳಿದಾಗ ಸೌಗಾಮಣಿ ಏನು ಮಾತನಾಡದೆ ಮೌನವಾಗಿ ಇದ್ಲು. ನಾನು ಚೆನ್ನಾಗಿರ್ಬೇಕು ಅಂತ ನನ್ನ ತಮ್ಮ ದೇವಸ್ಥಾನದಲ್ಲಿ ಅನ್ನದಾನ ಮಾಡ್ತಾ ಇದ್ನಂತೆ. ಅದ್ರ ಬಗ್ಗೆ ಪುರೋಹಿತರು ನನಗೆ ಹೇಳುವಾಗ ಅವರು ಮಾತು ಕೇಳಿ ನನಗೆ ಎಷ್ಟೊಂದು ದುಃಖ ಆಯ್ತು ಅಂತ ಗೊತ್ತಾ ನಿನಗೆ? ನಿನ್ನ ಮಾತು ಕೇಳಿ ನಾನು ತುಂಬಾ ದೊಡ್ಡ ತಪ್ಪನ್ನು ಮಾಡಿಬಿಟ್ಟೆ. ಹಾಗೆ ಅಂತ ಹೇಳಿದಾಗ ಸೌಗಾಮಣಿ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋದ್ಲು. ಹೀಗೆ ದಿನಗಳು ಕಳೀತಾ ಇತ್ತು. ಸುಧಾಕರ್ ಯಾರಿಗೆ ತಿಳಿಯದೆ ತನ್ನ ಅಣ್ಣನನ್ನು ನೋಡ್ಕೊಂಡು ಹೋಗ್ತಾ ಇದ್ದ. ಅದರಿಂದ ಅವನಿಗೆ ತೃಪ್ತಿ ಸಿಕ್ತಿತ್ತು. ಅದರಿಂದ ಅವನು ಸಂತೋಷವಾಗಿ ನಿದ್ರೆ ಮಾಡ್ತಾ ಇದ್ದ. ರಂಗಯ್ಯ ಮಾಡುವಂತಹ ಅಡಿಗೆ ಸದಾಮಣಿಗೆ ಇಷ್ಟ ಆಗ್ತಿರ್ಲಿಲ್ಲ. ಏನೋ ಇದ್ರಲ್ಲಿ ಉಪ್ಪಿಲ್ಲ, ಖಾರ ಇಲ್ಲ, ಇದನ್ನ ಹೇಗಿನ್ನು ತಿನ್ನೋದು? ಅಮ್ಮ, ನಾನು ಮನೆ ಕೆಲಸ ಮಾಡ್ಕೊಂಡಿದ್ದೆ, ನೀವು ಇದ್ದಕ್ಕಿದ್ದಂಗೆ ಅಡಿಗೆ ಕೆಲಸ ಮಾಡು ಅಂದ್ರೆ ನನಗೆ ಮಾತ್ರ ಹೇಗೆ ಅಡಿಗೆ ಮಾಡಕ್ ಬರುತ್ತೆ? ಹಾಗೆ ಅಂತ ಹೇಳಿದ. ಗಂಡ ಹೆಂಡತಿಗೆ ಸರಿಯಾದ ಅಡುಗೆ ಇಲ್ಲದೆ ಹಾಸ್ಪಿಟ್ಲಲ್ಲಿ ಮಲಗಬೇಕಾದ ಪರಿಸ್ಥಿತಿ ಬಂತು. ಅವರನ್ನು ನೋಡಲು ಸುಧಾಕರ್ ಮತ್ತು ವೈದೇಹಿ ಬಂದ್ರು. ಮೈದುನರೇ, ನಾವು ನಿಮ್ಗೆ ಮೋಸ ಮಾಡ್ದೋ, ಅದಕ್ಕೇನೆ ನಮ್ಗೆ ಈ ಪರಿಸ್ಥಿತಿ, ನಮ್ನ ಕ್ಷಮಿಸಿ. ಅಯ್ಯೋ ಅತ್ತಿಗೆ, ತಾಯಿ ಎಲ್ಲಾದ್ರೂ ಮಗನ್ ಜೊತೆ ಕ್ಷಮೆ ಕೇಳುವುದಾ? ಹಾಗೆ ಎಲ್ಲ ಮಾತಾಡ್ಬೇಡಿ. ಹಾಗೆ ಅಂತ ಹೇಳಿ ಅಂದಿನಿಂದ ಎಲ್ಲರೂ ಒಂದೇ ಮನೆಯಲ್ಲಿ ಸಂತೋಷವಾಗಿ ಜೀವನವನ್ನು ಮಾಡಿದ್ರು. ಒಂದು ಊರಲ್ಲಿ ಸುಧಾಕರ್ ಸಂಪತ್ ಎನ್ನುವ ಮದುವೆ ವಯಸ್ಸಲ್ಲಿರುವ ಅಣ್ಣ ತಮ್ಮಂದಿರು ಇದ್ರು. ಆದರೆ ಅವರಿಗೆ ಯಾವ ಕೆಲ್ಸನೂ ಗೊತ್ತಿಲ್ಲ. ಯಾವಾಗ ನೋಡಿದ್ರು ಮನೆಯಲ್ಲೇ ಕೂತ್ಕೊಂಡು ಆರಾಮವಾಗಿ ತಿನ್ಕೊಂಡು ಕತೆಗಳನ್ನು ಮಾತಾಡ್ಕೊಂಡು ಇಷ್ಟ ಬಂದಾಗ ಊರೊಳಗೆ ಹೋಗಿ ಸುತ್ತಾಡ್ಕೊಂಡು ಯಾವಾಗ್ಲೂ ಮನೆಗೆ ಹೊರಟು ಬರ್ತಾ ಇದ್ರು. ಇವರನ್ನು ನೋಡಿ ಊರಲ್ಲಿರುವ ಜನರೆಲ್ಲ ತುಂಬಾ ಕೇವಲವಾಗಿ ಮಾತಾಡ್ತಾ ಇದ್ರು.
ಆದರೂ ಕೂಡ ಅವರಿಬ್ಬರು ಅದರ ಬಗ್ಗೆ ಚಿಂತೆ ಮಾಡ್ತಿರ್ಲಿಲ್ಲ. ಅವರ ತಂದೆ ತಾಯಿಯಾದ ಸುಜಾತ ಮತ್ತು ಸುಕ್ಕಯ್ಯ ದಂಪತಿಗಳು ಆ ಮಕ್ಕಳನ್ನು ಚಿಕ್ಕವನು ದೊಡ್ಡವನು ಅಂತ ಪ್ರೀತಿಯಿಂದ ಕರೆದುಕೊಂಡು ಕಷ್ಟಪಟ್ಟು ಕೆಲಸ ಮಾಡಿ ಅವರಿಬ್ಬರಿಗೂ ತಂದಾಕಿ ಅವರು ಮಾತ್ರ ನೀರ್ ಕುಡ್ಕೊಂಡು ಕಷ್ಟದಲ್ಲಿ ಜೀವನವನ್ನು ಮಾಡ್ತಾ ಇದ್ರು. ಚಿಕ್ಕವನೇ ದೊಡ್ಡವನೇ ಎಲ್ರೋ ಇದ್ದೀರಾ? ನಿಮ್ನ ಹುಡ್ಕಾಡಿ ಕೈ ಕಾಲೆಲ್ಲ ನೋವಾಗ್ತಾ ಇದೆ. ಇದೇ ಕೆಲ್ಸ ಆಗೋಯ್ತು ನಿಮ್ಗೆ. ಹೀಗೆ ಮಾತಾಡ್ಕೊಂಡೇ ಮುಂದೆ ಹೋಗ್ತಾ ಇದ್ದಂಗೆ ವೈದೇಹಿ ತರಕಾರಿ ಗಾಡಿಯನ್ನು ತಳ್ಕೊಂಡು ಬರ್ತಾ ಇದ್ಲು. ಅತ್ತೆ ಏನತ್ತೆ, ಇವತ್ತು ಕೂಡ ನಿಮ್ಮ ಕೆಲ್ಸಕ್ ಬಾರದ ಮಕ್ಕಳನ್ನು ಹುಡ್ಕೊಂಡು ಹೋಗ್ತಿದ್ದೀರಾ? ಆಗ ಸುಜಾತನಿಗೆ ಕೋಪ ಬಂದು, ಏನೇನೋ ಮಾತಾಡ್ತೀಯಾ? ಸುಮ್ನೆ ಬಾಯಿ ಮುಚ್ಕೊಂಡು ಈ ಹಾಳಾಗಿರುವ ತರಕಾರಿನ ಮಾರಾಟ ಮಾಡಿ ಬಾ. ಹಾಗೆ ಹೇಳಿದಾಗ ವೈದೇಹಿ ಕೂಡ, ಅತ್ತೆ ಈ ಹಾಳಾಗಿರುವ ತರಕಾರಿನೇ ನೀವು ಪ್ರತಿದಿನ ಅಡಿಗೆ ಮಾಡ್ಕೊಂಡಿರೋದು. ಅತ್ತೆ ಅಂತ ಕರೆದ್ರೆ ಬಾಯಿ ಮೇಲೆನೆ ಹಾಕ್ತೀನಿ ನೋಡು. ನನಗೆ ಹಾಕದೆಲ್ಲ ಇರ್ಲಿ, ಮೊದ್ಲು ಹೋಗಿ ನಿಮ್ ಮಕ್ಕಳಿಗೆ ಹಾಕಿ. ಇವಳು ಯಾವಾಗ ನೋಡಿದ್ರು ಹೀಗೇನೆ, ನನ್ ಮಕ್ಕಳನ್ನ ಏನಾದ್ರೂ ಒಂದು ಹೇಳ್ತಾನೆ ಇರ್ತಾಳೆ. ನನ್ ಮಕ್ಕಳು ಯಾವ ಕೆಲ್ಸಕ್ಕೂ ಹೋಗೋದಿಲ್ಲ, ಅದರಿಂದ ನಿನಗೇನೆ ಕಷ್ಟ. ಅತ್ತೆ ನಿಮ್ ಮಕ್ಕಳನ್ನ ಎಷ್ಟು ದಿನ ನೋಡ್ಕೋತೀರಾ? ನಾನು ಜೀವಂತವಾಗಿರೋ ತನಕ ನೋಡ್ತೀನಿ. ಆಮೇಲೆ ಏನಾದ್ರೆ ನಿನಗೇನೆ, ನಿನ್ ಮುಖನ ನೋಡು. ಹಾಗೆ ಹೇಳಿದಾಗ ವೈದೇಹಿ ನಾಚಿಕೆ ಪಟ್ಕೊಂಡು, ಅತ್ತೆ ನನ್ ಮುಖ ಚೆನ್ನಾಗಿದೆ ಅಂತ ಹೇಳಿದಿಕ್ಕೆ ತುಂಬಾ ಸಂತೋಷ. ನಾನ್ ಯಾವಾಗ್ಲೇ ಹೇಳ್ದೆ, ಇವಾಗ ತಾನೇ ಹೇಳಿದ್ರಿ ನಿನ್ ಮುಖ ಹಾಗೆ ಅಂತ. ತರ್ಕಾರಿ ಚೆನ್ನಾಗಿದೆ ಅಂತ ನಾನೇನು ಹೇಳಲಿಲ್ಲ, ಬಾಡಿ ಹೋಗಿದೆ ಅಂದಿದ್ದು. ಹಾಗೆ ಹೇಳಿದಾಗ ವೈದೇಹಿ ಬೇಜಾರ್ ಮಾಡ್ಕೊಂಡು, ಅತ್ತೆ ನಾನೀಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರ್ ಮಾಡ್ಬೇಡಿ. ನಿಮ್ಮ ದೊಡ್ಡ ಮಗನಿಗೆ ಚಿಕ್ಕ ಮಗನಿಗೆ ನನ್ನ ತಂಗಿನ ಮದ್ವೆ ಮಾಡಿಸಿ ನಾವು ಹೇಗೆ ಕೆಲಸ ಮಾಡಿಸ್ತೀವಿ ಅಂತ ನೋಡಿ. ಏನೇ ನಿಮ್ಗೆ ಮದ್ವೆ ಮಾಡಿದ ತಕ್ಷಣ ನನ್ ಮಕ್ಳು ಕೆಲಸ ಮಾಡ್ತಾರಾ? ಹೌದತ್ತೆ, ಮದ್ವೆ ಮಾಡಿಸಿ ನೋಡಿ ನಾವು ಹೇಗೆ ಕೆಲಸ ಮಾಡಿಸ್ತೀವಿ ಅಂತ ನೀವೇ ನಮ್ನ ನೋಡಿ ಹೆಮ್ಮೆ ಪಡ್ತೀರಾ. ಏನೇ ಹೇಳ್ತೀಯಾ? ನಿಮ್ಮ ಅಕ್ಕ ತಂಗಿ ಇಬ್ಬರನ್ನ ನನ್ ಮನೆ ಸೊಸೆಯಾಗಿ ಮಾಡಿಸ್ಕೊಂಡ್ರೆ ನನ್ ಮಕ್ಳು ಕೆಲಸ ಮಾಡ್ತಾರೆ ಅಂತಿದ್ದೀಯಾ? ಮೊದ್ಲು ಮದ್ವೆ ಮಾಡಿಸಿ ಆಮೇಲೆ ಏನ್ ಮಾಡ್ತೀವಿ ಅಂತ ನೋಡಿ. ಸುಮ್ನೆ ಬಾಯಿ ಮುಚ್ಕೊಂಡು ಹೋಗೆ. ಹಾಗೆ ಹೇಳಿ ಸುಜಾತ ಮುಂದೆ ಹೋದ್ಲು. ವೈದೇಹಿ ಕೂಡ ತರಕಾರಿ ಮಾರ್ಕೊಂಡು ಮುಂದೆ ಹೋದ್ಲು. ಸಂಪತ್ತು ಮತ್ತು ವೆಂಕಟ್ ಆಲದ ಮರದ ಕೆಳಗೆ ಆ ಊರೊಳಗೆ ಕೂತ್ಕೊಂಡಿದ್ರು. ಅವರಿಬ್ಬರ ನಡುವಲ್ಲಿ ಜೋಳಗಳು ಇದ್ದವು. ತಮ್ಮ, ನನಗೆ ಆ ಜೋಳನ ಬಿಡಿಸ್ಕೊಡು. ಅಣ್ಣ ನೀವೇ ಬಿಡಿಸ್ಕೊಡಿ. ನಾನ್ ದೊಡ್ಡವನು, ನಾನ್ ಹೇಳದ್ನ ಕೇಳೋ. ಹಾಗೆ ನೋಡಿದ್ರೆ ನಾನ್ ಚಿಕ್ಕವನು, ನನಗೆ ನೀವೇ ತಾನೇ ಬಿಡಿಸ್ಕೊಡ್ಬೇಕು, ನನ್ನಿಂದ ಆಗೋದಿಲ್ಲ. ಹೀಗೆ ಅವರಿಬ್ಬರು ಮಾತಾಡ್ಕೊಂಡಿರುವಾಗ ಆ ನಡುವೆ ಒಬ್ಬ ವ್ಯಕ್ತಿ ಬಂದು, ನಿಮ್ಮ ಇಬ್ಬರಿಗೂ ಕೈ ನೋವಾಗ್ಬೋದು, ನಾನೇ ಹೋಗಿ ಬಿಡಿಸ್ಕೊಂಡು ತಿಂತೀನಿ ಹಾಗೆ ಅಂತ ಹೇಳಿ ತಗೊಂಡೋದ. ಅದನ್ನು ನೋಡಿದ ಸುಜಾತಮ್ಮನಿಗೆ ಇನ್ನಷ್ಟು ಕೋಪ ಬಂತು. ಮಕ್ಕಳನ್ನು ಹೊಡಿಬೇಕು ಅಂತ ಬಂದ್ರು, ಆದ್ರೆ ಎತ್ತ ಕರಳಲ್ವಾ, ಹೊಡಿಲಿಕ್ಕೆ ಮನ್ಸ್ ಬರ್ಲಿಲ್ಲ. ಮನೆಗೆ ಬಂದ ತಕ್ಷಣ, ಸುಜಾತ ಈ ಕೆಲ್ಸಕ್ಕೆ ಬಾರ್ದಿರೋರು ಎಲ್ಲಿದ್ರು? ರೀ ಮಕ್ಕಳಿಗೆ ಬೈಬೇಡ್ರಿ, ಅವರಿಗೆ ಮದ್ವೆ ಮಾಡ್ಸೋಣ ಹಾಗೆ ಹೇಳಿದ ತಕ್ಷಣ ಅವರಿಬ್ಬರು ನಾಚಿಕೆ ಪಟ್ಕೊಂಡು ಮನೆಯೊಳಗೆ ಹೊರಟೋದ್ರು. ಈ ಕೆಲ್ಸಕ್ಕೆ ಬಾರದವರನ್ನು ಯಾರು ಮದ್ವೆ ಮಾಡ್ಕೊಳಕ್ಕೆ ಮುಂದೆ ಬರ್ತಾರೆ? ಇದ್ದಾರೆ ರೀ, ಆದ್ರೆ ಇವ್ರಂಗೆ ಪೆದ್ರಲ್ಲ. ಅವರಿಬ್ಬರು ತುಂಬಾ ಬುದ್ಧಿವಂತರು. ಹೌದೌದು, ಯಾರ ಬುದ್ಧಿವಂತರು? ಹೀಗೆ ಗಂಡ ಹೆಂಡತಿ ಮಾತಾಡ್ತಾ ಇರುವಾಗ ರಂಗಯ್ಯ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಅಲ್ಲಿಗೆ ಬಂದ. ಬಾವಾ, ಇವರೇ ನನ್ನ ಇಬ್ಬರು ಬುದ್ಧಿವಂತ ಹೆಣ್ಮಕ್ಳು. ಯಾಕಪ್ಪ ಬೆಳೆದ ಮಕ್ಕಳನ್ನು ಕತ್ತು ಕುಯ್ಬೇಕು? ಇಲ್ಲ ಮಾವ, ಹಾಗೆಲ್ಲ ಹೇಳ್ಬೇಡಿ, ನಾವಿಬ್ರಿದ್ದೀವಿ. ನಮಗೆ ಮದ್ವೆ ಮಾಡಿಸಿ ನಮ್ಮ ಗಂಡಂದಿರ್ನ ನಾವು ಬದಲಾಯಿಸ್ತೀವಿ. ಹೌದು ಮಾವ, ಅಕ್ಕ ಬಾವನ, ನಾನು ನಿಮ್ ಸಣ್ಣ ಮಗನ ನಾವು ನೋಡ್ಕೋತೀವಿ. ಹೀಗೆ ವೈದೇಹಿ ಮತ್ತು ನಿರ್ಮಲಾ ಹೇಳಿದಾಗ ಸುಕ್ಕಯ್ಯನಿಗೆ ಅವರ ಮಾತಿನಲ್ಲಿ ನಂಬಿಕೆ ಬಂತು. ಹೀಗೆ ಎಲ್ಲರ ಸಮ್ಮುಖದಲ್ಲಿ ತನ್ನ ಇಬ್ಬರು ಮಕ್ಕಳಿಗೆ ಒಂದೇ ಮಂಟಪದಲ್ಲಿ ಮದ್ವೆ ಮಾಡಿಸಿದ್ರು. ಆ ನಂತರ ಸೊಸೆಯಂದಿರು ಮನೆಗೆ ಬಂದ್ರು. ಮನೆಗೆ ಬಂದು ಕಾಲಿಟ್ಟ ತಕ್ಷಣ ಸೊಸೆಯಂದಿರು ಇಬ್ಬರು ದೇವರಿಗೆ ದೀಪವನ್ನು ಹಚ್ಚಿದ್ರು. ಆವಾಗ್ಲೇ ಆ ಮನೆಗೆ ಒಂದು ಕಲೆ ಬಂತು. ಹಂಗೆ ಇನ್ ಮುಂದೆ ನಾವು ಅನ್ಕೊಂಡಂಗೆ ಕೆಲ್ಸ ಮಾಡಿಸ್ಬೇಕು. ಹೌದಕ್ಕ, ನಾವು ಹೇಳ್ತಾ ಇದ್ದಿದ್ನ ಇವತ್ತು ಮಾಡಿ ತೋರಿಸ್ಬೇಕು. ಅವನು ನನ್ನ ಯಜಮಾನ್ರು ಖಂಡಿತ ಬದ್ಲಾಗ್ತಾರಕ್ಕ ಹಾಗೆ ಅಂತ ಹೇಳಿ ಹೊರಗಡೆ ಕೂತಿದ್ದ ತಮ್ಮ ತಮ್ಮ ಗಂಡಂದಿರ ಬಳಿ ಬಂದು, ರೀ ನೀವೇಗೋ ಇಲ್ಲಿ ಸುಮ್ನೆ ತಾನೆ ಕೂತಿದ್ದೀರಾ, ನನ್ ಜೊತೆ ಬನ್ನಿ, ಯಾವ ಕೆಲ್ಸ ಮಾಡ್ಬೇಡಿ, ನನ್ ಜೊತೆ ಮಾತಾಡ್ಕೊಂಡಿರಿ ಸಾಕು. ಅವನಿಗೆ ಬೇಕಾಗಿರುವುದು ಕೂಡ ಅದೇ ತಾನೆ ಅಂತ ಅವನು ತನ್ನ ಹೆಂಡತಿ ಹೇಳಿದ ತಕ್ಷಣ ಅವಳ ಜೊತೆ ತರಕಾರಿ ಮಾರ್ಲಿಕ್ಕೆ ಹೋದ. ಮಲ ಕೂಡ ಖಾಲಿ ಬಿಂದಿಗೆಯನ್ನು ಎತ್ಕೊಂಡು ಗಂಡನನ್ನು ಜೊತೆಗೆ ಕರ್ಕೊಂಡೋದ್ಲು. ಸ್ವಲ್ಪ ದೂರ ಹೋದ ನಂತರ ವೈದೇಹಿ ಬೀನ್ಸ್ ಮೂಟೆಯನ್ನು ತನ್ನ ಗಂಡನಿಗೆ ಎತ್ಕೊಳಕ್ಕೆ ಕೊಟ್ಲು. ವಿಮಲ ಕೂಡ ನೀರಿನ ಬಿಂದಿಗೆಯನ್ನು ಎತ್ತಲಿಕ್ಕೆ ಕೊಟ್ಲು. ಹೀಗೆ ಅಡಿಗೆ ಮಾಡ್ಲಿಕ್ಕೆ ಸೌದೆ ಇಲ್ಲ ಅಂತ ಅಣ್ಣ ತಮ್ಮಂದಿರ ಬಳಿ ಸೌದೆಯನ್ನು ಕೂಡ ಕಡಿಸಿದ್ರು. ಇನ್ನೊಂದು ದಿನ ಮೈಗೆ ಹುಷಾರಿಲ್ಲ ಅಂತ ಬಟ್ಟೆಯನ್ನು ಒಗ್ಸಿದ್ರು. ಹೀಗೆ ದಿನಗಳು ಕಳೀತಾ ಇತ್ತು.
ತಂದೆ ತಾಯಿಗೆ ತನ್ನ ಮಕ್ಕಳು ಬದಲಾಗಿದ್ದಾರೆ ಅಂತ ಸಂತೋಷವಾಯಿತು. ಸೊಸೆಂದಿರಾ, ನಿಮ್ಮ ಬುದ್ಧಿವಂತಿಕೆಯಿಂದ ನನ್ನ ಮಕ್ಕಳು ಇವಾಗ ಬದಲಾಗಿದ್ದಾರೆ. ಇಷ್ಟು ಮಾತ್ರ ಅಲ್ಲತ್ತೆ, ಅವ್ರು ಇನ್ನೂ ಬದಲಾಗ್ಬೇಕು. ನನ್ ಮಕ್ಕಳು ಸ್ವಲ್ಪ ಆದ್ರೆ ಬದಲಾಗಿದ್ದಾರೆ ಅಲ್ವಮ್ಮ? ಅಕ್ಕ, ಇವ್ರು ಬದಲಾಗಕ್ಕೆ ತುಂಬಾ ದಿನ ಬೇಡಕ್ಕ. ಮೊನ್ನೆ ಕೂಡ ಬೀನ್ಸ್ ಮೂಟೆನ ಮನೆ ತನಕ ಎತ್ಕೊಂಡ್ ಬಂದ ಅಲ್ವಾ? ಹೇಗಮ್ಮ ಎತ್ಕೊಂಡ್ ಬಂದ? ನೀನೇನ್ ಮಾಡ್ದೆ? ಅತ್ತೆ, ನಾನು ತರಕಾರಿ ತಗೊಳ್ಳಿಕ್ಕೆ ಹೋಗಿದ್ನ, ಅಲ್ಲಿ ನನಗೆ ಬೀನ್ಸ್ ಕೂಡ ಬೇಕಾಗಿತ್ತು. ಅವಾಗ ನಾನು ಮೊದ್ಲೇ ಬೀರಯ್ಯ ಅಣ್ಣನ್ ಜೊತೆ ಹೀಗೆ ಹೇಳಿದ್ದೆ. ಅವರು ನಾನ್ ಬೀನ್ಸ್ ಮೂಟೆನ ಎತ್ತಕ್ಕೋದಾಗ, ಏನಯ್ಯ ನೀನೆಲ್ಲ ಒಬ್ಬ ಗಂಡ್ಸ, ಹೆಂಡ್ತಿ ಮೂಟೆ ಇಡ್ತಾ ಇದ್ದಾಳೆ, ನೀನ್ ನೋಡ್ಕೊಂಡು ನಿಂತಿದೀಯ ಅಂತ ಕೇವಲವಾಗಿ ನಿಮ್ ಮಗನ್ನ ಮಾತಾಡ್ಬಿಟ್ರು. ಯಾವ ಗಂಡ್ಸಿಗೆ ಅತ್ತೆ ಹೆಂಡತಿ ಮುಂದೆ ಬೈದಾಗ ಕೋಪ ಬರದೇ ಇರುತ್ತೆ? ಅದ್ರಿಂದ ನಿಮ್ ಮಗನಿಗೆ ಅವಮಾನ ಆಯ್ತು. ಯಾರಾದ್ರೂ ಅವಮಾನ ಆಗುವಾಗ ಸುಮ್ನೆ ನೋಡ್ಕೊಂಡ್ ನಿಲ್ತಾರಾ? ಇಲ್ಲ, ನನ್ ಗಂಡನು ನಿಂತಿಲ್ಲ. ಹೀಗೆ ವೈದೇಹಿ ಮತ್ತು ನಿರ್ಮಲನನ್ನು ಅವರವರ ಗಂಡನ್ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ ತಮ್ಮ ಇಬ್ಬರು ಸೊಸೆಯಂದಿರ್ನ ನೋಡಿ ಸುಜಾತಮ್ಮ ತುಂಬಾನೇ ಹೆಮ್ಮೆ ಪಡ್ತಿದ್ರು. ಹೇಗೋ ಕಣಮ್ಮ, ಅಕ್ಕ ತಂಗಿರಿಬ್ರು ಬಂದು ನನ್ ಮಕ್ಕಳನ್ನ ಬದಲಾಯಿಸ್ಬಿಟ್ರಿ. ಹೀಗೆ ದಿನಗಳು ಕಳೀತಾ ಇತ್ತು. ಇರುವಾಗ ಒಂದು ದಿನ ಅಕ್ಕ ತಂಗಿಯರಿಬ್ಬರು ಮಾತಾಡ್ಕೊಂಡಿದ್ರು. ನಿರ್ಮಲಾ, ಪ್ರತಿದಿನ ನಾವೇ ತಾನೇ ರಂಗೋಲಿ ಹಾಕೋದು, ದೀಪ ಇಡೋದ್ನ ಮಾಡ್ತಾ ಇದ್ದೀವಿ. ಹೌದಕ್ಕ, ಭಾವನ್ ಜೊತೆನೂ ಅವ್ರ ಜೊತೆನೂ ಹೇಳಿ ಆ ಕೆಲ್ಸನ ಅವ್ರಿಬ್ಬರ ಕೈಯಿಂದನೇ ಮಾಡಿಸ್ಬೇಕು. ನನಗೂ ಕೂಡ ಅದೇ ಅನ್ಸುತ್ತೆ, ಆದ್ರೆ ಹೇಗೆ ಮಾಡ್ಸೋದು ಅಂತ ಗೊತ್ತಾಗ್ತಿಲ್ಲ. ಮೈಗೆ ಹುಷಾರಿಲ್ಲ ಅಂತ ಹೇಳಿ ಮಲ್ಕೊಳ್ಳೋಣ ಅಕ್ಕ. ಆದ್ರೆ ಅವ್ರು ಹೇಳ್ತಾರೆ, ಮನೇಲಿ ಅತ್ತೆ ಇದ್ದಾರಲ್ಲ, ಅವ್ರ ಕೈಯಿಂದ ಮಾಡ್ಸಿ ಅಂತ ಹೇಳ್ತಾರೆ. ಹೌದಲ್ವಕ್ಕ, ಅದಕ್ಕೆ ಏನ್ ಮಾಡೋದು? ಹೀಗೆ ಅವರಿಬ್ಬರು ಮಾತಾಡ್ಕೊಂಡು ನಿಂತಿದ್ದಾಗ ಅತ್ತೆ ಮತ್ತು ಮಾವ ಅಲ್ಲಿಗೆ ಬಂದ್ರು. ಇಲ್ ನೋಡ್ರಮ್ಮ, ನಾವು ಪಕ್ಕದ ಊರಿಗೆ ಹೋಗ್ಬರ್ತೀವಿ. 2 ದಿನ ಅಲ್ಲೇ ಇದ್ದು ಬರ್ತೀವಿ. ಬರತನಕ ಮನೆನ ಹುಷಾರಾಗಿ ನೋಡ್ಕೊಳ್ಳಿ. ಹಾಗೆ ಹೇಳಿ ಗಂಡ ಹೆಂಡ್ತಿರಿಬ್ಬರು ಮನೆಯಿಂದ ಹೊರಟೋದ್ರು. ಮರುದಿನ ವೈದೇಹಿ ಬೆಳಿಗ್ಗೆ ಎದ್ದು, ರೀ, ಮೈಗೆ ಯಾಕೋ ಹುಷಾರಿಲ್ಲ, ನೀವು ಸ್ನಾನ ಮಾಡಿ ತುಳಸಿ ಕಟ್ಟೆಗೆ ದೀಪ ಇಡ್ತೀರಾ? ಹೀಗೆ ವೈದೇಹಿ ಪ್ರೀತಿಯಿಂದ ಹೇಳಿದಾಗ, ನಾನಾ? ಹೌದು ರೀ, ನೀವೇ ಇಡ್ಬೇಕು. ಮತ್ತಿನ್ಯಾರು ಇಡ್ತಾರೆ ಹೇಳಿ? ಮನೆಯಲ್ಲಿ ನಿರ್ಮಲಾ ಇದ್ದಾಳಲ್ವಾ? ಇಲ್ಲ ರೀ, ನಿರ್ಮಲನಿಗೆ ನಿನ್ನೆ ರಾತ್ರಿಯಿಂದ ತುಂಬಾ ಹೊಟ್ಟೆ ನೋವು. ವೈದೇಹಿ, ಏನ್ರಿ ನೀವು ನನ್ನನ್ನೇ ಕರೀತಿದ್ದೀರಾ? ನಿಮ್ ತಮ್ಮ ನೋಡಿ ಸೀರೆ ಉಟ್ಕೊಂಡು ಅಂಗಳದಲ್ಲಿ ರಂಗೋಲಿ ಹಾಕ್ತಿದ್ದಾರೆ. ಏನು, ನನ್ ತಮ್ಮ ಸೀರೆ ಉಟ್ಕೊಂಡು ರಂಗೋಲಿ ಹಾಕ್ತಿದ್ದಾನಾ? ಹೌದು ರೀ, ಹೋಗಿ ನೋಡಿ. ನೀವು ಮಾತ್ರ ನನಗೋಸ್ಕರ ಏನೂ ಮಾಡಲ್ಲ. ವೈದೇಹಿ, ಇಲ್ಲ, ನಾನು ಹೋಗಿ ಮಾಡ್ತೀನಿ ಇರು. ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಟ. ಹೊರಗೆ ಬಂದು ನೋಡಿದಾಗ ತಮ್ಮ ಸೀರೆ ಉಟ್ಕೊಂಡು ರಂಗೋಲಿಯನ್ನು ಹಾಕ್ತಾ ಇರೋದ್ನ ನೋಡಿ ಸುಧಾಕರ್ ನಗ್ತಾ ಇದ್ದ. ಆ ನಂತರ ಅವನು ಕೂಡ ಸೀರೆ ಉಟ್ಕೊಂಡು ದೀಪ ಕಸ್ತೀನಿ ಅಂತ ಹೋದ. ಅವರಿಬ್ಬರನ್ನು ನೋಡಿ ಅಕ್ಕ ತಂಗಿಯರಿಬ್ಬರು ಅಂಗಳದಲ್ಲೇ ನಿಂತ್ಕೊಂಡು ನಗ್ತಾ ಇದ್ರು. ಹೀಗೆ ಅವರಿಬ್ಬರು ಕೆಲಸ ಮಾಡುವುದನ್ನು ನೋಡಿ ಅಕ್ಕ ತಂಗಿಯರಿಬ್ಬರಿಗೂ ತುಂಬಾ ಸಂತೋಷವಾಯಿತು. ನಡೆದ ವಿಚಾರವನ್ನು ಅತ್ತೆ ಮಾವನಿಗೆ ಕೂಡ ಹೇಳಿದ್ರು. ಅವ್ರಿಗೂ ಕೂಡ ತನ್ನ ಮಕ್ಕಳು ಕೆಲಸ ಮಾಡ್ತಿದ್ದಾರೆ ಅಂತ ತುಂಬಾನೇ ಸಂತೋಷಪಟ್ರು. ಹೀಗೆ ಅಕ್ಕ ತಂಗಿಯರಿಬ್ಬರು ತಮ್ಮ ತಮ್ಮ ಗಂಡಂದಿರ್ನ ಕೆಲಸ ಕೊಟ್ಟು ಬದಲಾಯಿಸೇ ಬಿಟ್ರು. ಇದುವೇ ಈ ದಿನದ ಕತೆ. ಮುಂದಿನ ಕಥೆಯೊಂದಿಗೆ ಪುನಃ ನೋಡೋಣ.